ಚೆನ್ನಾಗಿ ಕಾಣಿಸಾಕತ್ತದ್ರಿ ನೋಡೋಕ್ಕೆ. ನಿಮಗೆ ಡೌಟ್ ಇರ್ತದೆ ಇದು ಹಿಟ್ಟು ನೆಂದಿರಲ್ಲ, ದೋಸೆ ಏನಾದರೂ ಹಿಂಗೆ ಎದ್ದು ಬರುತ್ತೋ. ಚಟ್ನಿನ ಈ ಥರ ಸಣ್ಣಾಗಿ ರುಬ್ಕೊಂಬಂದೆ ನೋಡ್ರಿ. ಈಗ ಇದಕ್ಕೆ ನಾವು ಒಂದೊಳ್ಳೆ ಒಗ್ಗರಣೆ ಕರಿಬೇವು ಇಷ್ಟು ತೊಗೊಂಡು ನೋಡ್ರಿ. ಈಗ ಯಾವ ಥರ ಮಾಡೋದಂತ ಫಸ್ಟ್ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ಕಾಳನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ನೋಡ್ರಿ. ಇದರಲ್ಲಿ ಏನೂ ಇಲ್ಲ ನೋಡ್ರಿ, ಒಂದು ಸ್ವಲ್ಪ ಉಪ್ಪಾಕಿ ಮಿಕ್ಸಿಗೆ ಹಾಕೊಂಡು ಬಂದು ಹೇಳೋದು ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್, ಭಾಳ ಟೇಸ್ಟ್ ಆಗ್ತಾವೆ ನೋಡ್ರಿ. ಶರಣ್ರಿ ಎಲ್ಲ ನಮ್ಮ ಕನ್ನಡ ಮಂದಿಗೆ. ಇವತ್ತು ನೋಡ್ರಿ ನಾನು ಪ್ರೋಟೀನ್ ರಿಚ್ ಆಗಿರ್ತಕ್ಕಂಥ ಹೈ ಪ್ರೋಟೀನ್ ದೋಸೆ ಮಾಡೋದನ್ನ ತೋರಿಸ್ತೀನಿ. ಆ ದೋಸೆ ಮಾಡಕ್ಕೆ ನಾನು ನಿನ್ನೆ ರಾತ್ರಿನೇ 1 ಗ್ಲಾಸ್ ಅಷ್ಟು ಹೆಸರು ನೆನೆಸಿ ಹಾಕಿ ನೋಡ್ರಿ. ಇಲ್ಲಿ ನೋಡ್ಬೋದು ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕಿನ್ರಿ. ಇದನ್ನ ನಿನ್ನೆ ರಾತ್ರಿ ನೆನೆಸಿರೋದು. ಇದ್ರ ಜೊತೆ ನಾನು ಕೊಬ್ಬರಿ ಚಟ್ನಿ ಮಾಡ್ತೀನಿ ನೋಡ್ರಿ. ಅದಕ್ಕೆ 1 ಕಪ್ಪಿನಷ್ಟು ಹಸಿ ತೆಂಗಿನ ಕೊಬ್ಬರಿಯನ್ನು ಈ ಥರ ಸ್ವಚ್ಛಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಆಮೇಲೆ ಮತ್ತೆ ಕೊಬ್ಬರಿ ಚಟ್ನಿ ಮಾಡೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಪುಟಾಣಿ, ಆಮೇಲೆ ಶೇಂಗಾ, ಒಂದು 3-4 ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಆಮೇಲೆ 1-2 ಇಂಚಿನಷ್ಟು ಹಸಿ ಶುಂಠಿ, ಆಮೇಲೆ ಸುಲಿದಿರ್ತಕ್ಕಂಥ 1-4 ಬೆಳ್ಳುಳ್ಳಿ ತೊಗೊಂಡು ನೋಡ್ರಿ. ಅದಾದಮೇಲೆ ಈ ಚಟ್ನಿ ರುಬ್ಬಿದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕಕ್ಕೆ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಉದ್ದಿನಬೇಳೆ, 1-2 ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಇಷ್ಟು ತೊಗೊಂಡು ನೋಡ್ರಿ. ಈಗ ಯಾವ ಥರ ಮಾಡೋದಂತ ಫಸ್ಟ್ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ಈಗ ಮೊದಲು ನೋಡ್ರಿ ನಾ ಏನು ಈಗ ರಾತ್ರಿ ನೆನೆಸಿಟ್ಟಿನಲ್ರಿ, ಈ ಹೆಸರು ಕಾಳನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ನೋಡ್ರಿ. ಇದರಲ್ಲಿ ಏನೂ ಇಲ್ಲ ನೋಡ್ರಿ, ಒಂದು ಸ್ವಲ್ಪ ಉಪ್ಪಾಕಿ ಮಿಕ್ಸಿಗೆ ಹಾಕೊಂಡು ಬಂದರೆ ಸಾಕು ನೋಡ್ರಿ. ಇದನ್ನೇನು ಇಟ್ಟು ನೆನೆಸೋದು ಬೇಡ, ಫರ್ಮೆಂಟೇಷನ್ ಬಿಡೋದು ಬೇಡ, ಏನೂ ಅವಶ್ಯಕತೆ ಇಲ್ಲ ನೋಡ್ರಿ. ಈಗ ನಾನು ಇಷ್ಟು ತೊಗೊಂಡಿನಿ, 2 ಸಲ ಆಗುತ್ತಿದ್ದು. ಮಿಕ್ಸಿಗೆ ಹಾಕೊಂಡ್ಬಂದು ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಹಿಟ್ಟು ಈ ಥರ ಸಣ್ಣಾಗಿ ನೈಸ್ ರುಬ್ಕೊಂಬಂದಿನಿ ನೋಡ್ರಿ. ಈಗ ಹಿಟ್ಟು ರೆಡಿ ಆಯ್ತು ದೋಸೆ ಹಾಕಕ್ಕೆ. ಈ ಹಿಟ್ಟನ್ನು ಈ ಥರ ಒಂದು ಪಾತ್ರೆ ಒಳಗೆ ಹಾಕಿ ಮುಚ್ಚಿ ಸೈಡಿಗೆ ಇಡ್ತೀನಿ ರೀ. ಫಸ್ಟು ಚಟ್ನಿ ಯಾವ ಥರ ಮಾಡೋದಂತ ನೋಡೋಣ ಬರ್ರಿ. ಈ ಕೊಬ್ಬರಿ ಚಟ್ನಿ ಮಾಡೋಕೆ ನಾನು ಒಂದು ಪಾತ್ರೆ ಬಿಸಿ ಇಟ್ಟು ನೋಡ್ರಿ. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಆದರೆ ಇದು ಹೋದ ತಕ್ಷಣ ಎಣ್ಣೆ ಹಾಕ್ತೀನಿ ನೋಡ್ರಿ. ಈಗ ಯಾಕಂತಂದ್ರೆ ಕೊಬ್ಬರಿ ಚಟ್ನಿ ಮಾಡೋಕೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಇವೆಲ್ಲ ಏನು ತೊಗೊಂಡಿವಲ್ರಿ, ಶೇಂಗಾ ಇಷ್ಟನ್ನ ಎಣ್ಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ನೋಡ್ರಿ. ಅಂದರೆ ಚಟ್ನಿ ಭಾಳ ಟೇಸ್ಟ್ ಆಗ್ತದ್ರಿ. ಫ್ರೈ ಮಾಡಲಾರ್ದೆ ಹಂಗೇನೋ ಹಾಕ್ತಾರೆ. ಸ್ವಲ್ಪ ಶೇಂಗಾ ಪುಟಾಣಿ ಎಲ್ಲ ತೊಗೊಂಡಿವಲ್ರಿ, ಹಸಿ ವಾಸನೆ ಆಗ್ತದೆ. ಹಂಗಾಗಿ ಇವನ್ನ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ನೋಡ್ರಿ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ ನೋಡ್ರಿ. ಈಗಲೇ ಸ್ವಲ್ಪ ನೀಟಾಗಿ ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡ್ಬೇಕು ನೋಡ್ರಿ. ಈ ಥರ ಇಷ್ಟಾದರೆ ಸಾಕು ನೋಡ್ರಿ. ಇವಾಗ ಕಲರ್ನು ಚೇಂಜ್ ಆಗಿದೆ, ಆಮೇಲೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಸ್ಮೂತ್ ಆಗ್ಯಾವ ನೋಡ್ರಿ. ಈಗ ಇದನ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ ನೋಡ್ರಿ. ನಾನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ, ಇವಾಗ ಸ್ವಲ್ಪ ತಣ್ಣಗಾಗ್ಯಾವ್ರಿ. ಅಷ್ಟೇನು ಬಿಸಿ ಇಲ್ಲ ರೀ, ಸ್ವಲ್ಪ ತಣ್ಣಗಾಗ್ಯಾವ. ಇವೆಲ್ಲವನ್ನ ಈಗ ಮಿಕ್ಸಿಗೆ ಹಾಕೋಬೇಕು ನೋಡಿ. ಹಾಕೊಂಡು ನಾವೇನೀಗ 1 ಕಪ್ ಕೊಬ್ಬರಿ ತೊಗೊಂಡಿದ್ವಲ್ರಿ, ಅದನ್ನು ಸಹ ಹಾಕೋಕತ್ತೀನಿ ನೋಡ್ರಿ. ಅದೇ ಥರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕೋಕತ್ತೀನಿ ನೋಡ್ರಿ. ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡ್ರಿ. ಹುಣಸೆ ಹಣ್ಣು ಹಾಕಿವಲ್ರಿ, ಹಂಗಾಗಿ ಬ್ಯಾಲೆನ್ಸ್ ಆಗುತ್ತೆ. ಈ ಚಟ್ನಿನ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ನೋಡ್ರಿ. ಚಟ್ನಿನ ಈ ಥರ ಸಣ್ಣಾಗಿ ರುಬ್ಕೊಂಡ್ಬಂದೆ ನೋಡ್ರಿ. ಈಗ ಇದಕ್ಕೆ ನಾವು ಒಂದೊಳ್ಳೆ ಒಗ್ಗರಣೆ ಹಾಕ್ಬೇಕು ನೋಡ್ರಿ. ಚಟ್ನಿ ಮಾಡಕ್ಕೆ ನಾನು ಮತ್ತೆ ಅದೇ ಪಾತ್ರೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿನಿ ನೋಡ್ರಿ. ಎಣ್ಣೆ ಬಿಸಿ ಆದ ನಂತರ ನಾವು ಏನು ಒಗ್ಗರಣೆಗೇನು ತೊಗೊಂಡಿವಲ್ರಿ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ತೀನಿ ನೋಡ್ರಿ ಒಂದೊಂದಾಗಿ. ಉದ್ದಿನಬೇಳೆ ಹಾಕಿದ್ರೆ ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ ನೋಡ್ರಿ, ಚೆನ್ನಾಗಿರುತ್ತೆ ಟೇಸ್ಟ್. ಈ ತರ 1-2 ಬ್ಯಾಡಗಿ ಒಣಮೆಣಸಿನ್ಕಾಯಿನ ಹಿಂಗ ಮುರಿದು ಹಾಕೋಬೇಕು ನೋಡ್ರಿ. ಲಾಸ್ಟಿಗೆ ಹಾಕಿದ ತಕ್ಷಣ ತೆಗೆದು ಬಿಡ್ಬೇಕ್ರಿ, ಯಾಕಂದ್ರೆ ಇವು ಫುಲ್ ಕಪ್ಪಾಗಿಬಿಡ್ತಾವ್ರಿ ನೋಡ್ರಿ. ಒಗ್ಗರಣೆ ರೆಡಿ ಆಯ್ತು.
ಚಟ್ನಿ ಏನು ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನ ಇದ್ರೊಳಗ ಮಿಕ್ಸ್ ಮಾಡಿಬಿಡೋಣ ನೋಡ್ರಿ. ಇದ್ರೊಳಗೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚಟ್ನಿ ಜಾಸ್ತಿ ಐತಿ ಉಳಿದದ್ದೆಲ್ಲ ಹಾಕಕತ್ತೀರಿ ನೋಡ್ರಿ. ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸಾಕತ್ತದ್ರಿ. ನೋಡಕ್ಕೆ ರುಚಿಯಾಗಿರ್ತಕ್ಕಂಥ ಕೊಬ್ಬರಿ ಪುಟಾಣಿ ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ. ಈಗ ದೋಸೆ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ದೋಸೆ ಹಾಕಕ್ಕೆ ನಾನೀಗ ಹಂಚ್ಕಾಯಿ ಇಟ್ಟಿ ನೋಡ್ರಿ. ಯಾವ ಥರ ದೋಸೆ ಹಾಕ್ತೀನಂತ ನೋಡೋಣ. ಹಿಟ್ಟು ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕ್ಬೇಕು ನೋಡ್ರಿ. ಈಗ ಭಾಳ ಟೇಸ್ಟ್ ಆಗ್ತಾವ ನೋಡ್ರಿ ಇವು. ಒಂದ್ಸಲ ಮನ್ಯಾಗ ಟ್ರೈ ಮಾಡ್ರಿ ನೀವು. ಆರೋಗ್ಯಕ್ಕೂ ಭಾಳ ಒಳ್ಳೆ ದೋಸೆ ನೋಡ್ರಿ ಇದು. ಇದನ್ನೇನು ಹಿಟ್ಟು ನೆನಿಡೋದು ಬೇಡ, ರಾತ್ರಿನೇ ರುಬ್ಬೋದು ಬೇಡ ನೋಡ್ರಿ. ಎಷ್ಟು ದೊಡ್ಡದಾಗ್ತೀರಿ ಅಷ್ಟು ದೊಡ್ಡದು ಬರುತ್ತೆ. ಎಷ್ಟು ಚೆನ್ನಾಗಿ ಅಂದ್ರೆ ಅಷ್ಟು ಚೆನ್ನಾಗಿ ಬರ್ತದೆ. ಇದ್ರ ಮೇಲೆ ಪುಡಿ ಅದನ್ನ ಹಾಕೋಬಹುದು, ಈ ತರ ಅದನ್ನು ತಿನ್ಬೋದು. ನಾನು ಒಂದು ಪ್ಲೇನ್ ಮಾಡಿ ತೋರಿಸ್ತೀನಿ, ಇನ್ನೊಂದು ಪುಡಿ ಹಾಕಿ ತೋರಿಸ್ತೀನಿ ನಿಮ್ಗೆ. ಅಕ್ಕಿನ ನೆನೆಸಿ ರುಬ್ಬಿ ಆಮೇಲೆ ರಾತ್ರಿ ಎಲ್ಲ ನೆನಿಡೋ ಅವಶ್ಯಕತೆ ಇಲ್ಲ ನೋಡ್ರಿ. ನೋಡ್ರಿ ಇಲ್ಲಿ ದೋಸೆ ತಾನೇ ಹೆಂಗ್ ಬಿಟ್ಕೊಂಡ್ ಬಂದದ್ ನೋಡ್ರಿ. ಅದು ಎಷ್ಟು ಚೆನ್ನಾಗಿ ಬೇಯ್ದದ್ ನೋಡ್ರಿ. ನಿಮಗೆ ಡೌಟ್ ಇರ್ತದ ಇದು ಹಿಟ್ಟು ನೆಂದಿರಲ್ಲ, ದೋಸೆ ಏನಾದ್ರೂ ಹಿಂಗೆ ಎದ್ದು ಬರುತ್ತೋ ಇಲ್ಲೋ, ಚೆನ್ನಾಗಿ ಬೇಯ್ತದ ಇಲ್ಲ ಅಂತ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ್ ನೋಡ್ರಿ. ಎರಡು ಕಡೆ ಸುಡೋದೇನು ಅವಶ್ಯಕತೆ ಇಲ್ರಿ, ಒಂದೇ ಕಡೆ ಬೇಯಿಸಿದ್ರೆ ಸಾಕು. ನಾನು ನಿಮ್ಗೆ ತೋರ್ಸಕ್ಕೋಸ್ಕರ ಈ ತರ ಬೇಯಿಸಾಕತ್ತೇನ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ನೋಡ್ರಿ ದೋಸೆ. ನೋಡ್ರಿ ಫ್ರೆಂಡ್ಸ್, ಇನ್ನೊಂದು ಪುಡಿ ಹಾಕಿ ತೋರಿಸ್ತೀನಿ. ಈಗ ಇನ್ನೊಂದು ದೋಸೆ ಹಾಕಿ ತೋರ್ಸಕತ್ತೀನಿ ನೋಡ್ರಿ. ಅಂದ್ರೆ ಸ್ವಲ್ಪ ನಮ್ಗೆ ದಪ್ಪನಾಗಿ ಮೆತ್ತ ಬೇಕಂದ್ರೂ ಹಾಕೋಬಹುದು ನೋಡ್ರಿ ಈ ತರ. ಇಲ್ಲ ನಮ್ಗೆ ತೆಳ್ಳಗ ಕ್ರಿಸ್ಪಿಯಾಗಿ ಗರಿ ಗರಿ ಬೇಕು ಅಂದ್ರೂ ಹಾಕೋಬಹುದು ಇದನ್ನ. ಇದ್ರ ಮೇಲೆ ಚಟ್ನಿ ಪುಡಿ ಹಾಕ್ತೀನಿ ನೋಡ್ರಿ. ಒಂಥರ ಮಸಾಲೆ ದೋಸೆ ತಿಂತರ ಫೀಲ್ ಬರುತ್ತೆ ನೋಡ್ರಿ. ಈ ಚಟ್ನಿ ಪುಡಿ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡ್ರಿ, ನಾನು ತೋರಿಸ್ತೀನಿ. ಯಾವ ತರ ಮಾಡಬೇಕು ಚಟ್ನಿ ಪುಡಿನ, ದೋಸೆ ಮೇಲೆ ಹಾಕೋದಾಗಿರ್ಬೋದು, ಆಮೇಲೆ ಉತ್ತರ ಕರ್ನಾಟಕದ ಚಟ್ನಿ ಪುಡಿಗಳಾಗಿರ್ಬೋದು, ಎಲ್ಲಾನು ತೋರಿಸ್ತೀನಿ ರೀ. ಇದ್ರ ಮೇಲೆ ಸ್ವಲ್ಪ ಈ ತರ ಎಣ್ಣೆ ಹಾಕೊಂಡು ಬೇಯಿಸಕ್ ಬಿಡ್ಬೇಕು ನೋಡ್ರಿ. ನೋಡ್ರಿ ಇದನ್ನು ಸಹ ತಾನೇ ಹಿಂಗ್ ಬಿಟ್ಕೊಂಬಂದು ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗದ್ ನೋಡ್ರಿ. ಒಂದೇ ಸೈಡ್ ಬೇಯಿಸ್ಬೇಕ್ರಿ ಇದನ್ನ, ಪುಡಿ ಹಾಕಿವಲ್ಲ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗದ್ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡ್ರಿ ಫ್ರೆಂಡ್ಸ್, ಬಹಳ ಟೇಸ್ಟ್ ಆಗ್ತಾವ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಸರು ದೋಸೆ ಮತ್ತೆ ಕೊಬ್ಬರಿ ಚಟ್ನಿ ಮಾಡೋದು ಯಾವ ತರ ಅಂತ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ಕತ್ತಿರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ರಿ. ಅದೇ ತರ ಯಾವ ರೆಸಿಪಿ ಬೇಕನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಆ ರೆಸಿಪಿ ಮಾಡಿ ತೋರಿಸ್ತೀನಿ. ನೋಡ್ರಿ ಯಾವ ತರ ಆಗ್ಯದ ನೋಡ್ರಿ ಹೆಸರು ದೋಸೆ. ಬಹಳ ಟೇಸ್ಟಿ ಆಗ್ತಾವ್ರಿ ಇವು. ಒಂದ್ಸಲ ನೀವು ಟ್ರೈ ಮಾಡಿ ಯಾವ ತರ ಬಂತು ಅನ್ನೋದನ್ನ ನನಗೆ ತಿಳಿಸಿ ಫ್ರೆಂಡ್ಸ್. ಮತ್ತೆ ಒಂದು ರೆಸಿಪಿಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಬಾಯ್.